ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ 2017 ಪೇಪರ್ ನೋಡಿದ್ವಿ. ಇವತ್ತು 2018 ನೋಡೋಣ. ಸೊ ಹೋಪ್ಫುಲಿ ನಿಮ್ಗೆ ಇದು ಯೂಸ್ ಆಗ್ತಿದೆ ಅಂತ ಅನ್ಕೊಂತೀನಿ. ಸರಕು ಮತ್ತು ಸೇವೆಗಳ ತೆರಿಗೆ ಜಿಎಸ್ಟಿ ಡೈರೆಕ್ಟ್ ಟ್ಯಾಕ್ಸಾ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸಾ? ಡೈರೆಕ್ಟ್ ಅಥವಾ ಇಂಡೈರೆಕ್ಟ್? ಜಿಎಸ್ಟಿ ಅನ್ನುವಂಥದ್ದು ಪರೋಕ್ಷ ತೆರಿಗೆ, ಅಂದ್ರೆ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಯಾಕಂದ್ರೆ ವಸ್ತುಗಳ ಮೇಲೆ ಹಾಕುವಂತಹ ತೆರಿಗೆ ಇದು. ವಸ್ತುಗಳ ಮೇಲೆ ಡೈರೆಕ್ಟ್ ಯಾರಿಗೂ ಅದು ಇಂಪ್ಯಾಕ್ಟ್ಫುಲ್ ಇರೋದಿಲ್ಲ. ಅಂದ್ರೆ ಈಗ ಕಸ್ಟಮ್ ಡ್ಯೂಟಿ ತರನು, ಸಾರಿ ಏನ್ ಹೇಳ್ತಾರೆ, ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಇವೆಲ್ಲವೂ ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. 1990 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಇದ್ರ ಬಗ್ಗೆ ನಾನು ಹೇಳಿದ್ದೆ. ಜಲಿಯನ್ ವಾಲಾಬಾಗ್ ಬಗ್ಗೆ ನಿಮ್ಗೆ ಒಂದು ಥೀಮ್ ತರ ಓದ್ಬೇಕು ಅಂತ. ಯಾಕಂದ್ರೆ ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೇಳಿದ್ರು, ಜಲಿಯನ್ ವಾಲಾಬಾಗ್ ಬಗ್ಗೆ ಯಾವ ಆಕ್ಟ್ ನ ಅಪೋಸ್ ಮಾಡಕ್ ಬಯದು, ಯಾವುದು? ರೌಲೆಟ್ ಆಕ್ಟ್. ಈಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದ್ಮೇಲೆ ಯಾವ ಒಂದು ಕಮಿಟಿನ ರಚಿಸಿದ್ರು ಅಂತ ಕೇಳ್ತಿದ್ದಾರೆ. ಯಾವ ಕಮಿಟಿ ಅದು? ಹಂಟರ್ ಕಮಿಟಿ. ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್, ಅದೇ ಥೀಮ್ ರಿಪೀಟ್ ಆಗ್ತಾ ಇದೆ. ಕ್ವಶನ್ ಮೇ ಬಿ ಡಿಫ್ರೆಂಟ್ ಕ್ವಶನ್ ಇದೆ, ಬಟ್ ಥೀಮ್ ರಿಪೀಟ್ ಆಗ್ತಿದೆ. ಮಹೆಂಜೋದಾರೋದಲ್ಲಿ ಶೋಧಿಸಲ್ಪಟ್ಟ ನೃತ್ಯ ಮಾಡುತ್ತಿರುವ ಹುಡುಗಿ, ಡ್ಯಾನ್ಸಿಂಗ್ ಗರ್ಲ್, ಯಾವ ಪ್ರತಿಮೆಯಿಂದ ಮಾಡಲಾಗಿದೆ? ಡ್ಯಾನ್ಸಿಂಗ್ ಗರ್ಲ್ ಇದು ಬ್ರಾನ್ಸ್ ಅಂದ್ರೆ ಹಿತ್ತಾಳೆ. ಇದು ತುಂಬಾ ಇಂಪಾರ್ಟೆಂಟ್. ಇವಾಗ ನಿಮ್ಗೆ ಮಹಂಜೋದರದಲ್ಲಿರುವ ಈಗ ಅದು ಐಡೆಂಟಿಫೈ ಆಗಿರುವಂತಹ ನಗರಗಳು ಯಾವ್ಯಾವುದು, ಯಾವ ನಗರ ಪ್ರದೇಶಗಳಲ್ಲಿ ಮಹೆಂಜೋದರ ಅಂದ್ರೆ ಈ ಒಂದು ಡಾಕ್ ಯಾರ್ಡ್ ಆಗಿರ್ಬೋದು ಅಥವಾ ರಾಖಿಗರ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ನೀವು ಸ್ವಲ್ಪ ಭಾರತದಲ್ಲಿರುವಂತ ಯಾವ ಪ್ರದೇಶಗಳಲ್ಲಿ ಮಹೆಂಜೋದರ ಅಂದ್ರೆ ಮಹೆಂಜೋದರ ಟೈಮ್ ಅಂದ್ರೆ ಈಗ IVC ಸಿಂಧು ನಾಗರಿಕತೆ ಸಮಯದಲ್ಲಿ ಇದ್ದಂತಹ ಪ್ರದೇಶಗಳು ಇವಾಗ ಯಾವ್ಯಾವ್ದಿದೆ ಅಂತ. ಸಾರಿ, ನನ್ಗೆ ಕನ್ನಡ ಅದು ಇಟ್ಸ್ ಡಿಫಿಕಲ್ಟ್ ಸಮ್ ಟೈಮ್. ಫರಕ್ಕ ಅಣೆಕಟ್ಟು ಯಾವ ಒಂದು ನದಿಗೆ ನಿರ್ಮಿಸಿದ್ದಾರೆ? ಫರಕ್ಕ ಗಂಗಾ. ಸೊ ನಿಮ್ಗೆ ಗೊತ್ತಿರಬೇಕು, ಕಾವೇರಿ ನದಿಗೆ, ಗೋದಾವರಿ ನದಿಗೆ, ಕೃಷ್ಣಾ ನದಿಗೆ ನಿರ್ಮಿಸುವಂತಹ ಅಣೆಕಟ್ಟುಗಳು ಅಥವಾ ಬ್ಯಾರೇಜ್ಗಳು ಯಾವ್ಯಾವುದು? ಡೊಂಕಾಗಿ ಹರಿಯುವ ನದಿಯೊಂದು ಮುಖ್ಯ ಧಾರೆಯಿಂದ ಬೇರ್ಪಡಿಸಿಕೊಂಡಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ರಿವರ್ ಈ ತರ ಹರಿತಾ ಇರುತ್ತೆ ಅನ್ಕೊಳ್ಳಿ. ಅದು ಏನಾಗುತ್ತೆ, ಈ ತರ ಹರಿತಿರ್ಬೇಕಾದ್ರೆ ಮತ್ತೆ ಇಲ್ಲಿಗೆ ಫ್ಲೋ ಆಗುತ್ತೆ. ಇಲ್ಲಿ ಒಂದು ನಿಮ್ಗೆ ಸರೋವರ ಕ್ರಿಯೇಟ್ ಆಗುತ್ತೆ. ಇದು ನೀರು ಅನ್ಕೊಳ್ಳಿ. ಇದನ್ನ ಆಕ್ಸ್ಬೋ ಲೇಕ್ ಅಂತ ಕರೀತಾರೆ. ಏನಿದು? ಆಕ್ಸ್ಬೋ ಲೇಕ್ ಅಂದ್ರೆ ಡೊಂಕಾಗಿ ಈ ತರ ಎಲ್ಲ ಹರಿತಿರುವಂತಹ ಒಂದು ನದಿ ಸಡನ್ ಆಗಿ ಅದ್ರ ಫ್ಲೋನ ಬದಲಾಯಿಸ್ಬಿಟ್ಟು ಇಲ್ಲಿ ಹರಿಯಕ್ ಶುರುವಾಗುತ್ತೆ. ಆಗ ಇಲ್ಲೊಂದು ಸರೋವರ ಏರ್ಪಡುತ್ತೆ. ಇದನ್ನ ಆಕ್ಸ್ಬೋ ಲೇಕ್ ಅಂತ ಕರೀತಾರೆ. ವಿಶ್ವವಿಖ್ಯಾತ ಚೆನ್ನಕೇಶವ ದೇವಾಲಯ ಎಲ್ಲಿದೆ? ಬೇಲೂರು. ಈ ಸಲ ಯುನೆಸ್ಕೋ ಹೆರಿಟೇಜ್ ಸೈಟ್ಗಳಲ್ಲಿ ಕೆಳಗಿನಲ್ಲಿ ಯಾವುದು ಅಂತ ಕೇಳಿದಾಗ ನಿಮ್ಗೆ ಬೇಲೂರು ಅನ್ನುವಂಥ ಆಪ್ಷನ್ ಇರುವಂತ ಒಂದು ಕೇಳ್ಬೋದು. ಯಾಕೆಂದ್ರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ಹಂಪಿ ಬಗ್ಗೆ ಕೇಳಿದ್ದಾರೆ. ವಿಶ್ವವಿಖ್ಯಾತ ದೇವಾಲಯ ಚೆನ್ನಕೇಶವ ದೇವಾಲಯ ಇರೋದು ಬೇಲೂರಿನಲ್ಲಿ. ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪಿಸಲ್ಪಟ್ಟಿತ್ತು? 1936. ನಾನು ವಿಜಯನಗರ ನಿಮ್ಗೊಂದು ಥೀಮ್ ಅಂತ ಹೇಳಿದ್ದೆ. ಯಾಕಂದ್ರೆ ರಕ್ಕಸ ತಂಗಡಿ ಯುದ್ಧ ಬಗ್ಗೆ, ತಾಳಿಕೋಟ ಯುದ್ಧ ಬಗ್ಗೆ ಕೇಳಿದ್ರು. ತಾಳಿಕೋಟ ಯುದ್ಧ ಬಗ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಅಳಿಯ ರಾಮರಾಯಂದು ಮತ್ತೆ ವಿಶ್ವವಿಖ್ಯಾತ ಹಂಪಿ ಬಗ್ಗೆ ಕೇಳಬಹುದು, ಅಥವಾ ಆರ್ಕಿಟೆಕ್ಚರ್ ಆಫ್ ವಿಜಯನಗರ ಡೈನಸ್ಟಿ ಬಗ್ಗೆನೂ ಕೇಳಬಹುದು. ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಇಸ್ಲಾಮಿಕ್ ಸಾಮ್ರಾಜ್ಯ ಯಾವುದು? ದಕ್ಷಿಣ ಭಾರತದಲ್ಲಿ ಬಹಮನಿ ಸಾಮ್ರಾಜ್ಯ ಆಗಿತ್ತು. ಇವಾಗ ಬಹಮನಿ ಸಾಮ್ರಾಜ್ಯದ ಫೌಂಡರ್ ಯಾರು ಅನ್ನೋದು ನೀವು ಬರಿಬೇಕು, ತಿಳ್ಕೊಬೇಕು. ವಿಲಕ್ಷಣ, ಆಡ್ ಮೇ ನಾಟ್, ಇವೆಲ್ಲ ನಾವು ಆಸ್ ಐ ಸೆಡ್ ದಟ್ ಮೆಂಟಲ್ ಎಬಿಲಿಟಿನ ನಾನು ಇಲ್ಲಿ ಟೀಚ್ ಮಾಡೋದಿಲ್ಲ ಅಂತ ಹೇಳಿದೆ. ಇವುಗಳಲ್ಲಿ ಯಾವ ಒಂದು ಸಂವೇದನಾ ಅಂಗ ಆಗಿರುವುದಿಲ್ಲ? ಸಂವೇದನಾ ಸೆನ್ಸರಿ. ಈಗ ಕಣ್ಣುಗಳಿಗೆ ಸೆನ್ಸ್ ಆಗುತ್ತೆ, ಸೊ ಕಿವಿಗಳಿಗೂ ಕೂಡ ಕಿವಿ ಕೇಳಿಸೋದು ಸೆನ್ಸ್ ಆಗುತ್ತೆ. ಮೂಗು ವಾಸನೆ. ಅದೇ ಕರುಳುವಾಳು, ಅಪೆಂಡಿಕ್ಸ್ ಇದು ಅನ್ವಾಂಟೆಡ್. ಇದರಲ್ಲಿ ಯಾವುದೇ ರೀತಿ ಇದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ತುಂಬಾ ಉದ್ದ ಆದಾಗ ಅದನ್ನ ಕಟ್ ಮಾಡಿಸ್ಬೇಕಾಗತ್ತೆ. ಇದು ಯಾವುದೇ ರೀತಿ ಬೇಡವಾಗಿರುವಂತಹ ಒಂದು ಅಂಗ, ಯಾವ್ದು? ಅಪೆಂಡಿಕ್ಸ್. ಗಾಳಿಯ ವೇಗವನ್ನು ಅಳೆಯಲು ಉಪಯೋಗಿಸುವಂತಹ ಒಂದು ಅನೆಮೋಮೀಟರ್. ಲಾಸ್ಟ್ ಟೈಮು ಹೈಗ್ರೋಮೀಟರ್ ಮೇಲೆ ಒಂದು ಕ್ವಶನ್ ಕೇಳಿದ್ರು. ನಾನು ಅವತ್ತು ಹೇಳಿದ್ದೆ ಅನಿಮೋಮೀಟರು, ಬ್ಯಾರೋಮೀಟರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅಂತ. ಈ ಸಲ ಇನ್ಸ್ಟ್ರೂಮೆಂಟ್ ವಿಚ್ ಯೂಸ್ ಫಾರ್ ವಿಂಡ್ ಸ್ಪೀಡ್ ನ ಮೆಷರ್ ಮಾಡಕ್ಕೆ ಯೂಸ್ ಮಾಡುವಂತಹ
ಯೂಸ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಯಾವುದು? ಅನಿಮೋಮೀಟರ್. ಅನಿಮೋಮೀಟರ್. ಯಾವ ಗ್ರಹವು ಕೆಂಪು ಗ್ರಹ ಎಂದು ಕರೆಯುತ್ತಾರೆ? ಕೆಂಪು ಗ್ರಹ ಎಂದು ಮಾರ್ಸ್ನ ಕರೀತಾರೆ. ಮಾರ್ಸ್ನ. ಮಂಗಳ ಗ್ರಹ. ಯಾಕೆ ಅಂತಂದ್ರೆ ಮಂಗಳ ಗ್ರಹದಲ್ಲಿ ಹೆಚ್ಚಿಗೆ ಐರನ್ ಇದೆ, ಐರನ್ ಓರ್. ಹಾಗಾಗಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ. ಕೆಳಗಿನ ಬಲಗಳಲ್ಲಿ ಯಾವುದು ಗಾಳಿಯ ಸಾಮಾನ್ಯ ಪತನದಿಂದ ವಿಚಲಗೊಳ್ಳುತ್ತದೆ? ಗುರುತ್ವಾಕರ್ಷಣ ಬಲ. ಡಿಫ್ಲೆಕ್ಷನ್ ಆಫ್ ದಿ ವಿಂಡ್ ವಿತ್ ನಾರ್ಮಲ್ ಪಾತ್ ಯಾವುದು? ಗುರುತ್ವಾಕರ್ಷಣ ಬಲ. ಸೊ ನೀವು ಇವಾಗ ಗುರುತ್ವಾಕರ್ಷಣ ಬಲ ಅಂತ ಕೇಳಿದಾಗ ಇದು ಇಕ್ವಿಟೋರಿಯಲ್ ಅಲ್ಲಿ ಜಾಸ್ತಿ ಇರುತ್ತಾ ಅಥವಾ ಪೋಲ್ಸ್ ಅಲ್ಲಿ ಜಾಸ್ತಿ ಇರುತ್ತಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿಯು ಹರಿಯುವುದಿಲ್ಲ? ಕಾವೇರಿ ನದಿ ಈ ಕರ್ನಾಟಕದಲ್ಲಿ ಕಾವೇರಿ ನದಿ ಗೊತ್ತಿರಬೇಕು. ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ಹರಿಯುತ್ತೆ. ಸೊ ಆಂಧ್ರ ಪ್ರದೇಶದಲ್ಲಿ ಇದು ಹರಿಯೋದಿಲ್ಲ. ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬಾರ್ಕನ್ ಜಲಪಾತವಿದೆ? ಬರ್ಕಾನ, ಸೀತಾ ನದಿ. ಸೊ ಶರಾವತಿಯಲ್ಲಿ ಯಾವ ಜಲಪಾತ ಇದೆ? ಕಬಿನಿ ನದಿಯಲ್ಲಿ ಯಾವ್ದಾದ್ರು ಜಲಪಾತ ಇದೆಯಾ? ಭದ್ರಾ ನದಿಯಲ್ಲಿ ಯಾವ ಜಲಪಾತ ಇದೆ? ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ರಾಮಾನುಜಾಚಾರ್ಯರು ಈ ಕಾಲದಲ್ಲಿ ಜೀವಿಸಿದರು. ಹೊಯ್ಸಳ ಕಾಲದಲ್ಲಿ ಯಾರಿದ್ರು? ರಾಮಾನುಜಾಚಾರ್ಯ ಇದ್ರು. ರಾಮಾನುಜಾಚಾರ್ಯರು ಮಾಡಿದಂತಹ ಒಂದು ಪ್ರಫೌಂಡ್ ಮಾಡಿದಂತಹ ಒಂದು ಶಕ್ತಿ ಇದು ಯಾವುದು? ವಿಶಿಷ್ಟಾದ್ವೈತ ಸಿದ್ಧಾಂತ. ಸೊ ಈಗ ನೀವು ಕಲಿಬೇಕು ಮಧ್ವಾಚಾರ್ಯರು ಮಾಡಿದ್ದು, ಶಂಕರಾಚಾರ್ಯರು, ಬಸವಣ್ಣ ಅವರು ಮಾಡಿದಂತಹ ಸಿದ್ಧಾಂತಗಳು ಯಾವ್ಯಾವುದು ಅಂದ್ಬಿಟ್ಟು. ಲೋಕಾಯುಕ್ತ ಬಿಲ್ ಅಸೆಂಬ್ಲಿಯಲ್ಲಿ ಇವರಿಂದ ಪರಿಚಯಿಸಲ್ಪಟ್ಟಿತು. ಹೆಸರು ರಾಮಕೃಷ್ಣ ಹೆಗ್ಡೆ ಅವರು ಲೋಕಾಯುಕ್ತ ಬಿಲ್ನ ಪರಿಚಯಿಸಿದ್ರು. ಈಗ ಯಾವಾಗ ಲೋಕಾಯುಕ್ತ ಬಿಲ್ಲು ಪಾಸ್ ಆಯಿತು ಅನ್ನೋದು ಯಾವಾಗ ಅಂದ್ರೆ ಇಯರ್ ನೆನ್ಪಿಟ್ಕೊಳ್ಳಿ. ಈಗಿನ ಕಾಲದ ಅರಣ್ಯ ಸಚಿವರು ಇದು ಆರ್ ಶಂಕರ್ 2018 ಆಗಿದ್ರು. ಈ ವರ್ಷ ನಿಮ್ಗೆ CM ಎಷ್ಟನೇ CM ಅಂತ ಕೇಳ್ಬೋದು. ಎಷ್ಟನೇ CM ಮತ್ತೆ ಡೆಪ್ಯೂಟಿ CM ಯಾರು ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಮತ್ತೆ ಹೋಮ್ ಮಿನಿಸ್ಟರ್. ಇದು ನೃತ್ಯ, ಸಂಭಾಷಣೆ, ವೇಷಭೂಷಣ, ಮೇಕಪ್ ಮತ್ತು ರಂಗವೇದಿಕೆ ಯಕ್ಷಗಾನದಲ್ಲಿ ನೃತ್ಯನೂ ಇರುತ್ತೆ, ಹಾಡು ಇರುತ್ತೆ, ಸಂಭಾಷಣೆನೂ ಇರುತ್ತೆ, ವಿಧವಾದ ಮೇಕಪ್ ಕೂಡ ಇರುತ್ತೆ. ಅಂಡ್ ಭರತನಾಟ್ಯಂ, ಕೂಚಿಪುಡಿ, ರಾಕ್ ಡ್ಯಾನ್ಸ್ ಇವುಗಳ ಬಗ್ಗೆನೂ ತಿಳ್ಕೊಳ್ಳಿ. ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಓದಿ. ಕ್ಲಾಸಿಕಲ್ ಡ್ಯಾನ್ಸಸ್ ಎಷ್ಟಿದೆ? ಟೋಟಲ್ 8 ಕ್ಲಾಸಿಕಲ್ ಡ್ಯಾನ್ಸ್ ಇದೆ, 6 ಕ್ಲಾಸಿಕಲ್. ಸೊ ಇವಾಗ 11 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದೆ. 11 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದೆ. ಸಾರಿ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ದ್ರವಿಡನ್ ಬಗ್ಗೆ ಹೇಳುವಾಗ 6 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಹೇಳಿದ್ದೆ. ಕರೆಕ್ಟ್ ಮೀ, 11 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದೆ. 2018 ಕಾಮನ್ವೆಲ್ತ್ ಪಂದ್ಯಾವಳಿ ಎಲ್ಲಿ ನಡೆಯಿತು ಅಂತ ಕೇಳಿದ್ರಲ್ಲ, ಈಗ ಸೇಮ್ ಕ್ವಶನ್ ರಿಪೀಟ್ ಆಗೋದಿಲ್ಲ. ಕಾಮನ್ವೆಲ್ತ್ ಈ ವರ್ಷ ಎಲ್ಲಿ ನಡೆಯುತ್ತೆ ಅಥವಾ ರೀಸೆಂಟ್ ಆಗಿ ಕಾಮನ್ವೆಲ್ತ್ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಚಂದ್ರಗ್ರಹಣ, ಲೂನರ್ ಎಕ್ಲಿಪ್ಸ್ ಯಾವಾಗ ನಡೆಯುತ್ತೆ? ಸೂರ್ಯ, ಸನ್, ಇಲ್ಲಿ ಅರ್ತ್, ಭೂಮಿಯು ಸೂರ್ಯ ಮತ್ತೆ ಚಂದ್ರನ ನಡುವೆ ಬಂದಾಗ, ಇಲ್ಲಿ ಮೂನ್. ಇಲ್ಲಿ ಸೂರ್ಯನ ಕಿರಣಗಳು ಅಥವಾ ಸೂರ್ಯನ ಬೆಳಕನ್ನ ಯಾವಾಗ ಭೂಮಿ ಚಂದ್ರನ ಮೇಲೆ ಬೀಳಬಾರ್ದು ಅಂತ ತಡೆಯುತ್ತಲ್ಲ, ಆವಾಗ ಚಂದ್ರಗ್ರಹಣ ಆಗುತ್ತೆ. ವಿಶ್ವದ ಅತ್ಯಂತ ದೊಡ್ಡ ಸೌರ ಪಾರ್ಕ್ ಇರುವ ಸ್ಥಳ ತುಮಕೂರು. ಯಾವುದು? ಪಾವಗಡ. ಇವಾಗ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಊರಿನಲ್ಲಿ ಈಗ ಹೊಸದು ಮಾಡಿದ್ದಾರೆ, ಬಿಗ್ಗೆಸ್ಟ್ ಒನ್. CISF ಪೂರ್ಣ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇವೆಲ್ಲ ಒಂದು ಪ್ಯಾರಾ ಮಿಲಿಟರಿ ಫೋರ್ಸು. ಈ ಪ್ಯಾರಾಮಿಲಿಟರಿಯಲ್ಲಿ ಇರುವಂತಹ ಎಲ್ಲ 6 ಪ್ಯಾರಾಮಿಲಿಟರಿಗಳದ್ದು ನಿಮಗೆ BSF, CSIF ಮತ್ತು SSB ಇವೆಲ್ಲ ನಿಮಗೆ ಗೊತ್ತಿರಬೇಕು. ಫುಲ್ ಫಾರ್ಮ್. ಪ್ರತಿಷ್ಠಿತ ಮ್ಯಾನ್ ಬುಕರ್ ಯಾವ ಬಹುಮಾನಕ್ಕೆ ನೀಡಲಾಗುತ್ತದೆ? ಸಾಹಿತ್ಯಕ್ಕೆ ನೀಡಲಾಗುತ್ತದೆ. ಈ ಸಲ ಬೂಕರ್ ಪ್ರಶಸ್ತಿಯನ್ನು ಪಡೆದ ಕನ್ನಡತಿ ಯಾರು? ಅದು ಯಾವ ಬುಕ್ಕಿಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಬಾನು ಮಸ್ತಾಕ್ ಅವರಿಗೆ ಸಿಕ್ಕಿತ್ತು. ಈ ಕೆಳಗಿನವುಗಳಲ್ಲಿ ಒಂದು ಪುಟ್ಟಣ ಕಣಗಾಲರ ಚಲನಚಿತ್ರ ಅಲ್ಲ. ಯಾವುದು? ಬೆಳ್ಳಿ ಮೋಡ, ಗೆಜ್ಜೆ ಪೂದೆ, ನಾಗರಹಾವು ಇವೆಲ್ಲವೂ ಪುಟ್ಟಣ ಕಲಾಗರದು. ಚಮಕ್ ರೀಸೆಂಟ್ ಆಗಿ ಬಂದಿದ್ದು. ಪುಟ್ಟಣ ಕಣಗಾಲರು ವರ್ಷಗಳೇ ತೀರ್ಕೊಂಡಿದ್ರು. ಭಾರತೀಯ ಸಶಸ್ತ್ರ ಪಡೆಗಳ ಇವುಗಳನ್ನು ಹೊಂದಿವೆ. ವಿಲಕ್ಷಣವಾದದನ್ನು ಪಡೆಯಿರಿ. ಸೈನ್ಯ, ನೌಕಾದಳೆ, ವಾಯುಪಡೆ. ಆಕಾಶ ಪಡೆ ಅಂತ ಇಲ್ಲ. ಆರ್ಮಿ, ನೇವಿ, ಏರ್ಫೋರ್ಸ್. ಡ್ಯಾಶರಲ್ಲಿ ಕುವೆಂಪುರವರಿಗೆ ಭಾರತ ಸರ್ಕಾರವು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿತು 1988. ಈಗ ನಿಮ್ಗೆ ಗೊತ್ತಿರಬೇಕು ಕುವೆಂಪು ಅವರು ಬರೆದಂತಹ ಪುಸ್ತಕಗಳು ಮತ್ತೆ ಹಾಡುಗಳು.
ರನ್ನ ಕಂದ, ರನ್ನ ಕಾಂಡ ಬರೆದವನು ರನ್ನ. ಪಂಪನು ನಾನು ನಿನ್ನೆ ಹೇಳಿದೆ ಯಾವ್ಯಾವ ವಿಕ್ರಮಾರ್ಜುನ ವಿಜಯ ಮತ್ತೆ ಆದಿಪುರಾಣ. ಕುವೆಂಪು ಅವ್ರದ್ದು ಕೂಡ ನೀವು ತಿಳ್ಕೊಬೇಕು. ರನ್ನನ ಗದಾಯುದ್ಧ ಅದು ಕೂಡ ಇದೆ. ಯಾವ ಕೇಂದ್ರ ಸರ್ಕಾರದ ಯೋಜನೆಯು ಸರ್ಕಾರಿ ಆರೋಗ್ಯ ಕೇಂದ್ರ ಮತ್ತು ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮುಕ್ತ ಆರೋಗ್ಯ ತಪಾಸಣೆಯನ್ನು ಒದಗಿಸುತ್ತದೆ? ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃತ್ವ ಯೋಜನಾ. ಈ ಸಲ ನಾನು ಹೇಳ್ದಂಗೆ 5 ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಗೊತ್ತಿರಬೇಕು, ಮತ್ತು ವಿಮೆನ್ ರಿಲೇಟೆಡ್ ಯಾವುದೇ ಆದಂಥ ಸ್ಕೀಮ್ಸ್ ಇದ್ರೂ ಕೂಡ ನಿಮಗೆ ಆನ್ಸರ್ ಗೊತ್ತಿರಬೇಕು. 2017ರಲ್ಲಿ 65ನೇ ಚಲನಚಿತ್ರದಲ್ಲಿ ಪ್ರಶಸ್ತಿ ಪಡೆದ ಕನ್ನಡದ ಫೀಚರ್ ಫಿಲ್ಮ್ ಹೆಬ್ಬೆಟ್ಟು ರಾಮಕ್ಕ. ಯಾರು ಇದನ್ನ ಮಾಡಿದ್ದು? ತಾರಾ ಅವರು ನಟಿಸಿದ್ದು. 2018ರ ಫ್ರೆಂಚ್ ಓಪನ್ ನಲ್ಲಿ ರಫೆಲ್ ನಡಾಲ್ ಸೇಮ್ ಕೇಳಿದ್ರು. ಲಾಸ್ಟ್ ಟೈಮು ವಿಂಬಲ್ಡನ್ ಓಪನ್ ಕೇಳಿದ್ರು, ಈ ಸಲ ಫ್ರೆಂಚ್ ಓಪನ್ ಕೇಳಿದ್ದಾರೆ. ನೆಕ್ಸ್ಟ್ ಕೂಡ ನಿಮಗೆ ಕ್ವಶನ್ನು ಫ್ರೆಂಚ್ ಅಥವಾ ವಿಂಬಲ್ಡನ್ ಓಪನ್ ಮೇಲೆನೆ ಕೇಳಬಹುದು. ದ ಇಂದ್ರ ಮಿಲಿಟರಿ ಎಲ್ಲಿ ನಡೀತು? ಇಂದ್ರ IND ಇಂಡಿಯಾ, RA ರಷ್ಯಾ. ಇಂದ್ರ ರಷ್ಯಾ ಜೊತೆಗೆ. ಸೊ ಇವಾಗ ನೀವು ಫ್ರಾನ್ಸ್ ಜೊತೆಗೆ ಯಾವುದಿದೆ, UK ಜೊತೆಗೆ ಯಾವುದಿದೆ, ಜಪಾನ್ ಜೊತೆಗೆ ಯಾವುದಿದೆ, ಅಮೇರಿಕಾ ಜೊತೆಗೆ ಯಾವುದಿದೆ, ಇಷ್ಟು ಮೇಜರ್ಲಿ ನೀವು ಮಾಡಲೇಬೇಕಾಗುತ್ತೆ. ಮೇಜರ್ 6 ಕಿಲೋಮೀಟರ್ ನಂತರ ನಾನು ಇದು ಮೆಂಟಲ್ ಎಬಿಲಿಟಿ, ಇದು ಕೂಡ ಮೆಂಟಲ್ ಎಬಿಲಿಟಿ. ಕರ್ನಾಟಕ ಶಬ್ದವು ಇದರಿಂದ ನಿಷ್ಪತ್ತಿಗೊಂಡಿದೆ. ಕರುನಾಡು ಎಂಬ ಪದದಿಂದ ಕರ್ನಾಟಕ ಎಂಬ ಪದವು ನಿಷ್ಪತ್ತಿಗೊಂಡಿದೆ. ವಿಜಯನಗರ ಸಾಮ್ರಾಜ್ಯವು ನೋಡಿ, ನಾನು ಮೇಲೆ ಹೇಳಿದೆ ಯಾವಾಗ 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಯಾವ ಒಂದು ಕದನದಲ್ಲಿ ಪರಾಜಿತಗೊಂಡಿತು? ತಾಳಿಕೋಟೆ ಯುದ್ಧ. ಲಿಂಕ್ ಮಾಡೋದು ಕಲ್ತ್ರೆ ಎಕ್ಸಾಮ್ ವಿಲ್ ಬಿ ವೆರಿ ಈಸಿ. ಭಾರತದಲ್ಲಿ ನೌಕಾಪಡೆಯ ಚಂಡಮಾರುತಕ್ಕೆ ಸುತ್ತಾದ ಸುಕ್ರೋಟ ದ್ವೀಪದಲ್ಲಿ 38 ಭಾರತೀಯರನ್ನು ರಕ್ಷಿಸಿದ್ದು ಯಮನ್ ದೇಶದಲ್ಲಿ. ಕೆಂಪು ಮತ್ತು ಹಳದಿ ಕನ್ನಡದ ಧ್ವಜ ಇವರ ಎಂ.ಎ. ರಾಮಮೂರ್ತಿ. ಇವೆಲ್ಲ ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಎಂ.ಎ. ರಾಮಮೂರ್ತಿ ಇವೆಲ್ಲ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕಾಗಲ್ಲ. ಭಾರತದ ಮುಖ್ಯ ನ್ಯಾಯಾಧೀಶರು 31. ಇವಾಗ ಎಷ್ಟಿದೆ ಹೇಳಿ? 31+. ಈಗ ನಿಮ್ಮದು ಇದು ಮಾಡಿ, ಸುಪ್ರೀಂ ಕೋರ್ಟ್ದು ಟೋಟಲ್ ಜಡ್ಜಸ್ ಎಷ್ಟು? ನಾನು ಮೊನ್ನೆ ಅದನ್ನೇ ಹೇಳಿದೆ. ನೆಕ್ಸ್ಟ್ ಕ್ವಶನ್ ಬಿಲ್ ದಾಟ್ ಅಂತ. ನಾನು 16ಇಂದ ಏನೇನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದು 17ನಲ್ಲಿ ಕ್ವಶನ್ ಕೇಳಿದರೆ, 17ನಲ್ಲಿ ನಾನು ಏನೇನು ಹೇಳ್ತೀನಿ ಅದು 18ನಲ್ಲಿ ಬಂದಿದೆ. ಅಂದರೆ ನಾನೀಗ 21 ಅಥವಾ 21 ಮಾಡಿಬಿಟ್ಟು ನಾನು ಏನು ಹೇಳ್ತೀನಲ್ಲ ಅದು ಆಲ್ಮೋಸ್ಟ್ ಆ ಥರ ಕ್ವಶನ್ಸು ನಿಮಗೆ 26 ಎಕ್ಸಾಮಲ್ಲಿ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. 356 ವಿಧಿ ಪ್ರಕಾರ ರಾಷ್ಟ್ರಾಧ್ಯಕ್ಷರು 3 ವರ್ಷಗಳ ಕಾಲ ಏನನ್ನು ಘೋಷಿಸಬಹುದು? ಸ್ಟೇಟ್ ಎಮರ್ಜೆನ್ಸಿನ 3 ವರ್ಷಗಳ ಕಾಲ ಘೋಷಿಸಬಹುದು. ಯಾವ ಸಂಸದೀಯ ಸಮಿತಿಯ ಸಮಕ್ಷಮದಲ್ಲಿ ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ವರದಿಯನ್ನು ಇರಿಸಲಾಗುತ್ತದೆ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಟಿಬೆಟಿನ ಹೊರಗೆ ಅತಿ ದೊಡ್ಡ ಟಿಬೆಟಿಗರನ್ನು ಮಾಡುವಂಥ ಬೈಲ್ಕುಪ್ಪೆಯಲ್ಲಿ ಟಿಬೆಟಿನ ಜನರಿಗೆ ತುಂಬ ಒಂದು ಚೆನ್ನಾಗಿರುವಂಥ ಸೆಟ್ಲ್ಮೆಂಟ್ನ ಕೊಟ್ಟಿದ್ದಾರೆ. ಇದು ಕೊಡಗು ಜಿಲ್ಲೆಯಲ್ಲಿದೆ. ಕೊಡಗು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವಿದೆ? ಮಂಡ್ಯ. ಈಗ ನೆಕ್ಸ್ಟ್ ಕ್ವಶನ್ ನಿಮಗೆ ಏನು ಕೇಳ್ತಾರೆ ಅಂತಂದರೆ, ಕರ್ನಾಟಕದಲ್ಲಿರುವಂತಹ ರಾಮ್ಸರ್ ಸೈಟ್ಸ್ ಯಾವುದು ಅಂತ ಕೇಳ್ಬೋದು. ಯಾಕೆಂದರೆ ವೆರಿ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ 4 ರಾಮ್ಸರ್ ಸೈಟ್ಸ್ಗಳಿದೆ. ಅದು ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಮೌನಿ ಯಾರ ಕೃತಿಯಾಗಿತ್ತು? ಇದು UR ಅನಂತಮೂರ್ತಿಯವರ ಕೃತಿ. ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಸಿಕ್ಕಿದ್ದು 1998. ಸಸ್ಯಗಳು ಇವು ಆಟೋಟ್ರೋಪ್ ಅಂದರೆ ಸ್ವಪೋಷಕಗಳು. ತಮ್ಮ ಆಹಾರವನ್ನು ತಾವೇ ಏನು ಮಾಡುತ್ತೆ? ಜನರೇಟ್ ಮಾಡಿಕೊಳ್ಳುತ್ತವೆ. ಶೂನ್ಯ ವೇಳೆಯು ಇವರ ವಿವೇಚನೆಯಲ್ಲಿರುತ್ತದೆ. ಅಂದರೆ 0 hours. ಸ್ಪೀಕರ್ದು ಡಿಸ್ಕ್ರಿಷನರಿ ಪವರ್ 0 hour ಅಂದರೆ ಪ್ರತಿದಿನ ಬೆಳಿಗ್ಗೆ ಸಭೆ ಸ್ಟಾರ್ಟ್ ಆದಾಗ ಮಾಡುವಂಥ ಒಂದು ಅವರು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪಬ್ಲಿಕ್ ಇಂಪಾರ್ಟೆನ್ಸ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾರೆ. ಈ ಕೆಳಗಿನ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿರುವುದಿಲ್ಲ? ವಿಧಾನ ಪರಿಷತ್ ಹೊಂದಿರುವುದು ಯಾವುದು? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಬಿಹಾರ್, UP. ಈಗ ತೆಲಂಗಾಣ ಕೂಡ ಇದೆ. ಮುಂಚೆ JNK ಇತ್ತು, ಇವಾಗ JNK ಇಲ್ಲ. ಸೊ ತಮಿಳುನಾಡಲ್ಲಿ ವಿಧಾನ ಪರಿಷತ್ ಇಲ್ಲ. ಹಣಕಾಸು ಬಿಲ್ ಅನ್ನು ಇಲ್ಲಿ ಪರಿಚಯಿಸಬಹುದು. ಹಣಕಾಸು ಬಿಲ್ಲು 110
110 ಆರ್ಟಿಕಲ್ ನಂಬರು. ಇದನ್ನ ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬಹುದು. ವಿ ಕ್ಯಾನ್ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ದ ಲೋಕಸಭಾ. ರಾಜ್ಯಸಭೆಯಲ್ಲಿ ಹಣಕಾಸು ಬಿಲ್ಲನ್ನು ಪರಿಚಯಿಸುವ ಯಾವುದೇ ಅಧಿಕಾರವೂ ಇಲ್ಲ. ಸೊ ದಿಸ್ ಈಸ್ ಅಬೌಟ್ ದ 50 ಕ್ವಶನ್ ಆಫ್ 2018 ಪೇಪರ್. ನೀವು ಜಸ್ಟ್ ಸ್ಪೆಂಡ್ ಮಾಡಬೇಕಾಗಿರೋದು 20 ನಿಮಿಷ. ನಿಮಗೆ ಒಂದು ಐಡಿಯಾ ಬರುತ್ತೆ. ಟ್ರಸ್ಟ್ ಮೀ, ದಿಸ್ ಹೆಲ್ಪ್ಸ್. ನೀವು ಬೋರ್ ಆದಾಗ ಜಸ್ಟ್ ಒಂದ್ಸಲ ನೋಡಿದ್ರೂ ಕೂಡ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ದಯವಿಟ್ಟು ನಿಮ್ಗೆ ಇನ್ನೂ ಏನು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಐ ಟ್ರೈ ಮೈ ಬೆಸ್ಟ್ ಟು ಹೆಲ್ಪ್ ಯು ಫಾರ್ ಕ್ಲಿಯರಿಂಗ್ ದ PC ಎಕ್ಸಾಮ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.